ದಲಿತರ್ಯಾರು ಕುರಿಗಳಲ್ಲ, ದಲಿತರೆಲ್ಲ ಹುಲಿಗಳು, ದಲಿತರ್ಯಾರು ಕುರಿಗಳಲ್ಲ. ದಲಿತರೆಲ್ಲ ಹುಲಿಗಳು. ಅಕ್ರಮ ಫಲಾನುಭವಿಗಳ ಪಟ್ಟಿ, ಆ ಪಟ್ಟಿಲೂ ಸಹ ಇವ್ರ ಹೆಸರಿಲ್ಲ. ಅವನ್ ಯಾರೋ ಮನುಪ್ರಸಾದ್ ಅನ್ನೋನು ಇದ್ದಾನಲ್ಲ, ಅವನು ಅಕ್ರಮವಾಗಿ ಪ್ರಾವಿಷನ್ ಸ್ಟೋರ್ಗಳು ಇಟ್ಕೊಂಡಿದ್ದಾನೆ. ಕಟ್ಟಡನ ಕಟ್ಟಿ ಬೇರೆಯವ್ರಿಗೆ ಬಾಡಿಗೆ ರೂಪದಲ್ಲಿ ದೇಣಿಗೆ ಪಡಿತಾ ಇದ್ದಾನೆ. ಯಾರೋ KRSನವ್ರು ಬಂದಿದ್ರಲ್ಲ, ಈ ತರದೆಲ್ಲ ಕೇಳ್ಬೇಕಲ್ವ ನೀವು? ಯಾರೋ ಬಂದಿಲ್ಲ ದಲಿತರುಗಳು ವಾಸ ಇರೋ ಮನೆ ಕಟ್ಕೊಂಡ್ರೆ ಪ್ರಶ್ನೆ ಮಾಡ್ತೀರಲ್ಲ, ಎತ್ತಿಸ್ರಿ ಫಸ್ಟ್ ಒಂದು ಟಿಕಾಣಿನ ಮನುಪ್ರಸಾದ್ ಎತ್ತಿಸ್ರಿ. ಯಾಕೆ ಎತ್ತಿಸ್ತಾ ಇಲ್ಲ ನೀವು? ಇಷ್ಟು ಜನ ಒಂದ್ 10-15 ಲಿಸ್ಟ್ ಕೊಟ್ಟಿದಾರಲ್ಲ, ಇವ್ರದ್ದೆಲ್ಲಾರು ಹೋರಾಟ ಮಾಡ್ರಿ. ನೀವು ಯಾಕೆ ಹೋರಾಟ ಮಾಡ್ತಾ ಇಲ್ಲ ನೀವು? ಅವರು ರವಿಕೃಷ್ಣ ರೆಡ್ಡಿಗೆ ಹೆಸರಿಗೆ ಯಾಕೆ ನೀವು ಕಪ್ಪು ಮಸಿ ಬಳಿತೀರಾ? ಎಲ್ಲಾನು ಮಾಡಂಗೆ ಕರೆಕ್ಟ್ ಹೋರಾಟ ಮಾಡಿ, ಇಲ್ಲಾಂದ್ರೆ ನಮ್ ಕೈಲಿ ಆಗಲ್ಲ ಅಂತ ಹೇಳಿ ನಮ್ಮಂತವ್ರು ಹೋರಾಟ ಮಾಡ್ತೀವಿ. ನೆಲಮಂಗಲ ತಹಸೀಲ್ದಾರ್ ಸಾಹೇಬ್ರೆ, ನಿಮ್ಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ. ಏನ್ ನಿಮ್ಗೆ ಪಟ್ಟಿ ಕಳ್ಸಿಕೊಟ್ಟಿದ್ರು ಶಿವಗಂಗೆ ಗ್ರಾಮ ಪಂಚಾಯತಿಲಿ, ಈ ಪಟ್ಟಿಗಳಿಗೆ ಇಮ್ಮಿಡಿಯೇಟ್ ಆಗಿ ನೀವು ನೋಟಿಸ್ ಕೊಟ್ಟು, ಏನ್ ಈ ಅಮ್ಮಂಗ್ ಹೆಂಗೆ ನೀವು ನೋಟಿಸ್ ಕೊಟ್ಟಿದ್ರು, ಅದೇ ತರ ಈ ಪಟ್ಟಿಗಳಲ್ಲಿ ಇರ್ತಕ್ಕಂಥ ಅಕ್ರಮ ಫಲಾನುಭವಿಗಳಿಗೆ ನೀವೇನಾದ್ರು ಪಟ್ಟಿಗಳಿಗೆ ನೀವು ನೋಟಿಸ್ ಕೊಟ್ಟು ಮನೆಗಳನ್ನ ತೆರವು ಮಾಡದೆ ಹೋದ್ರೆ, ನೀವು ಕೂಡ ಇವ್ರ ಜೊತೆ ಶಾಮೀಲಾಗಿ ಏನು ಆಮಿಷಕ್ಕೆ ಒಳಗಾಗಿದ್ದೀರಾ ಅಂತ ನಾ ಭಾವನೆ ವ್ಯಕ್ತಪಡಿಸ್ತಾ ಇದೀನಿ. ನಿಮ್ಗೆ ಸಿಗ್ನೇಚರ್ ಇಲ್ದಂಗೆ ಹೆಂಗ್ ಸ್ವಾಮಿ ನೋಟಿಸ್ ಕೊಡ್ತೀರಾ ನೀವು? ಅಲ್ಲಿ ಗಂಟೆ ಹೋಗ್ಬಿಟ್ಟದ, ಡಿಜಿಟಲ್ ಸಿಗ್ನೇಚರ್ ಇಲ್ಲ ಅದ್ರಲ್ಲಿ. ಬೇರೆ ಅವನು ಗೂಂಡಗಳು ಬಂದು ಕೊಟ್ಟಿರ್ಬೇಕು ನೋಟಿಸ. ಏನಾದ್ರು ದಲಿತರೇನ ತಿರುಗಿ ಬಿದ್ರೆ ಧೂಳುಗೂರಲ್ಲ ನೀವೆಲ್ಲ. ನೀವು ತೆರವುಗೊಳಿಸ್ತೀರಾ? ಏನು ಗ್ರಾಮ ಪಂಚಾಯತಿಯಿಂದ ಕೊಟ್ಟಿದ್ದಾರ ಫಲಾನುಭವಿಗಳ ಪಟ್ಟಿನ, ಅಷ್ಟು ಫಲಾನುಭವಿಗಳ ಪಟ್ಟಿನ ಹೆಚ್ಚಬೇಕು. ಮನುಪ್ರಸಾದ್ ಹೆಸರಿದೆ, ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದಾನೆ, ಪೆಟ್ಟಿ ಅಂಗಡಿಗಳು ಇಟ್ಟಿದ್ದಾನೆ. ಯಾರೋ ಮುಸ್ಲಿಮ್ಸ್ಗೆ ಬಾಡಿಗೆ ಕೊಟ್ಟಿದ್ದಾನೆ ಅಂಗಡಿನ, ಒಂದು ದೊಡ್ಡ ಗೋಡನ್ ಮಾಡ್ಕೊಂಡಿದ್ದಾನೆ. ಈ KRSನವ್ರು ಯಾರೋ ಇವರೇ ನಿಂತ್ಕೊಂಡು ಯಾರಿಗೋ ಒಂದು 4-5 ಮನೆಗಳು ಕಟ್ಸ್ಕೊಂಡಿದ್ದಾರೆ ಅಂತ ವಿಚಾರ ಬಂದಿದೆ ನಮ್ಗೆ. ಇವ್ರದ್ದು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು? ಈ ದಲಿತ ಮಹಿಳೆಯರು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ನಾವು ಖಂಡಿಸ್ತೀವಿ. ಎಲ್ಲರಿಗೂ ಜೈ ಭೀಮ್. ಜೈ ಭೀಮ್. ಎಲ್ಲರಿಗೂ 2026ರ ಯುಗಾದಿ ಹಬ್ಬದ ಶುಭಾಶಯಗಳು. ಹಬ್ಬ ಮಾಡಕ್ಕೆ ಹೋಗಿಲ್ಲ, ಯಾಕೆಂದ್ರೆ ನಮ್ಗೆ ದೀನ ದಲಿತರಿಗೆ ನೊಂದಂತ ಮಹಿಳೆ ಏನಿವರು ಸುನಂದಮ್ಮ ಇದಾರ, ಇಂಥವ್ರಿಗೆ ಯಾವಾಗ ನಾವು ಬಂದು ಇವ್ರಿಗೆ ನ್ಯಾಯ ಕೊಡಿಸ್ತೀವೋ ಆ ಸಂದರ್ಭದಲ್ಲಿ ನ್ಯಾಯ ಸಿಕ್ತು ಅಂದ್ರೆ ನಾವು ಹಬ್ಬ ಮಾಡ್ದಂಗೆ. ಶಿವಗಂಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಿವಗಂಗೆಲಿ ಬಂದು ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ಶಿವಗಂಗೆ ಗ್ರಾಮ ಪಂಚಾಯತಿಲಿ ಸುಮಾರು ಸರ್ವೆ ನಂಬರ್ 39, 38 ಹಾಗೂ 37 ಮತ್ತು ಸರ್ವೆ ನಂಬರ್ 42ರಲ್ಲಿ ಸುಮಾರು ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡು ವಾಸ ಇರ್ತಾರೆ. ಇಲ್ಲಿ ಯಾರ್ದು ಕ್ವಶನ್ ಮಾಡ್ತಾ ಇಲ್ಲ. ಇಲ್ಲಿ ಪಾಪ ಈ ಅಮ್ಮ ದಲಿತ ಮಹಿಳೆ, ಇವ್ರಿಗೆ ಬಂದು ಧಮಕಿ ಹಾಕೋದು, ದುಡ್ಡು ಕೊಡು ಅಂತ ಹೇಳಿ ಎದುರಿಸೋದು, ಆಮೇಲೆ ಜಾತಿ ನಿಂದನೆ ಮಾಡೋ ಅಂಥದ್ದು, ನೀನು ಕಾಸು ಕೊಟ್ರೆ ಅಷ್ಟೇ ಇಲ್ಲಿ ನಿನಗೆ ಮನೆ ಕಟ್ಕೊಳಕ್ಕೆ ಅವಕಾಶ ಕೊಡ್ತೀವಿ ಅಂತ ಎದುರಿಸೋದು, ಈ ಥರದ್ದೆಲ್ಲ ಮಾಡ್ತಾವ್ರೆ. ಎಲ್ಲೋಯ್ತು ಕಾನೂನು ಸುವ್ಯವಸ್ಥೆ? ಯಾರೋ ಮನುಪ್ರಸಾದ್ ಅಂತೆ ಈ ಸುನಂದಮ್ಮಂಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡೋದು. ಆ ಅಮ್ಮ ಇದೇ ಮನೆಯಲ್ಲಿ ಪಾಪ ವಾಸ ಮಾಡ್ಕೊಂಡು ಅವರೊಂದು ಗುಸ್ಲು ಸಹಿತ ಹಾಕೊಂಡಿದ್ರು. ಏನೋ ಸಣ್ಣ ಪುಟ್ಟಂಗ ಆದಂಗ ಮನೆ ಕಟ್ಕೊಂಡ್ ಬಂದಿದ್ದಾರೆ. ಈಗ ಪಂಚಾಯತಿ ಒಳಗೆ ಏನು ಇವ್ರಿಗೆ ಮೂಲ ದಾಖಲೆ ಏನಪ್ಪಾ ಅಂದ್ರೆ 9/11 ಕೊಟ್ಟಿದ್ದಾರೆ. ಇವರು ಇದೇ ಗ್ರಾಮದಲ್ಲಿ ವಾಸ ಆಗಿದ್ದಾರೆ ಅಂತ ಆಧಾರ್ ಕಾರ್ಡ್ ಸಹ ಇದೆ, ವೋಟರ್ ID ಸಹ ಇದೆ. ಹಾಗಾಗಿ ನಾವೇನ್ ಮಾಡ್ದೆ, ನಾವು 10ನೇ ತಿಂಗಳಲ್ಲಿ ಬಂದು 2025 10ನೇ ತಿಂಗಳಲ್ಲಿ ಬಂದು ಶಿವಗಂಗೆ ಗ್ರಾಮ ಪಂಚಾಯತಿ ಕೊಡ್ತೀವಿ, ಅರ್ಜಿನ ಲೆಟರ್ನ್ನು ಕೊಡ್ತೀವಿ. ಆ ಆಧಾರದ ಮೇಲೆ ಶಿವಗಂಗೆ ಗ್ರಾಮ ಪಂಚಾಯತಿಯಿಂದ ಏನು ಅಕ್ರಮವಾಗಿ ಕಟ್ಟಿರತಕ್ಕಂಥ ಮನೆಗಳಲ್ಲಿ ಸುಮಾರು ಲಿಸ್ಟ್ಗಳನ್ನ ತಹಸೀಲ್ದಾರ್ ಆಫೀಸ್ಗೆ ಈ ಒಂದು ಲೆಟರ್ನ ಕಳ್ಸಿಕೊಟ್ಟಿದ್ದಾರೆ. ಫಲಾನುಭವಿಗಳ ಪಟ್ಟಿ ಕಳ್ಸಿಕೊಟ್ಟಿದ್ದಾರೆ. ಇವ್ರ ಫಲಾನುಭವಿ ಪಟ್ಟಿ ಅಲ್ಲ, ಅಕ್ರಮ ಫಲಾನುಭವಿಗಳ ಪಟ್ಟಿ. ಆ ಪಟ್ಟಿಲೂ ಸಹ ಇವ್ರ ಹೆಸರಿಲ್ಲ. ಅವನ್ ಯಾರೋ ಮನುಪ್ರಸಾದ್ ಅನ್ನೋನು ಇದ್ದಾನಲ್ಲ, ಅವನು ಅಕ್ರಮವಾಗಿ ಪ್ರಾವಿಷನ್ ಸ್ಟೋರ್ಗಳು ಇಟ್ಕೊಂಡಿದ್ದಾನೆ. ಕಟ್ಟಡನ ಕಟ್ಟಿ ಬೇರೆಯವ್ರಿಗೆ ಬಾಡಿಗೆ ರೂಪದಲ್ಲಿ ದೇಣಿಗೆ ಪಡಿತಾ ಇದ್ದಾನೆ. ಇದೆಷ್ಟು ಮಟ್ಟಿಗೆ ಸರಿ? ಯಾರೋ KRSನವ್ರು ಬಂದಿದ್ರಲ್ಲ, ಈ ತರದೆಲ್ಲ ಕೇಳ್ಬೇಕಲ್ವ ನೀವು? ಯಾರೋ ಬಂದಿಲ್ಲ ದಲಿತರುಗಳು ವಾಸ ಇರೋ ಮನೆ ಕಟ್ಕೊಂಡ್ರೆ ಪ್ರಶ್ನೆ ಮಾಡ್ತೀರಲ್ಲ,
ಎತ್ತಿಸ್ರಿ ಫಸ್ಟ್ ಒಂದು ಠಿಕಾಣಿನ ಮನುಪ್ರಸಾದ್ ಎತ್ತಿಸ್ರಿ. ಯಾಕೆ ಎತ್ತಿಸ್ತಾ ಇಲ್ಲ ನೀವು? ಇಷ್ಟು ಜನ ಒಂದು 10-15 ಲಿಸ್ಟ್ ಕೊಟ್ಟಿದ್ದಾರಲ್ಲ, ಇವ್ರದ್ದೆಲ್ಲರೂ ಹೋರಾಟ ಮಾಡ್ರಿ. ನೀವು ಯಾಕೆ ಹೋರಾಟ ಮಾಡ್ತಾ ಇಲ್ಲ ನೀವು? ಪಾಪ ಅವರು ರವಿಕೃಷ್ಣ ರೆಡ್ಡಿಗೆ ಹೆಸರಿಗೆ ಯಾಕೆ ನೀವು ಕಪ್ಪು ಮಸಿ ಬಳಿತೀರಾ? ಎಲ್ಲಾನು ಮಾಡಂಗೆ ಕರೆಕ್ಟಾಗಿ ಹೋರಾಟ ಮಾಡಿ. ಇಲ್ಲಾಂದ್ರೆ ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ನಮ್ಮಂತವ್ರು ಹೋರಾಟ ಮಾಡ್ತೀವಿ. ಯಾರೋ ದಲಿತರು ಬಂದು ಠಿಕಾಣಿ ಎತ್ಸೋದು, ದಲಿತರ ಮೇಲೆ ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಡೋದು, ಇದೆಷ್ಟು ಮಟ್ಟಿಗೆ ಸರಿ ನಿಮ್ಗೆ? ಇವೆಲ್ಲ ಸರಿಯಲ್ಲ. ತಹಸೀಲ್ದಾರ್ ಸಾಹೇಬ್ರೆ, ನೆನಮಂಗಲ ತಹಸೀಲ್ದಾರ್ ಸಾಹೇಬ್ರೆ, ನಿಮ್ಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ. ಏನ್ ನಿಮ್ಗೆ ಪಟ್ಟಿ ಕಳ್ಸಿಕೊಟ್ಟಿದ್ರು ಶಿವಗಂಗೆ ಗ್ರಾಮ ಪಂಚಾಯತಿಲಿ, ಈ ಪಟ್ಟಿಗಳಿಗೆ ಇಮ್ಮಿಡಿಯೇಟ್ ಆಗಿ ನೀವು ನೋಟಿಸ್ ಕೊಟ್ಟು, ಏನ್ ಈ ಅಮ್ಮಂಗ್ ಹೆಂಗೆ ನೀವು ನೋಟಿಸ್ ಕೊಟ್ಟಿದ್ರು ಅದೇ ತರ ಈ ಪಟ್ಟಿಗಳಲ್ಲಿ ಇರ್ತಕ್ಕಂಥ ಅಕ್ರಮ ಫಲಾನುಭವಿಗಳಿಗೆ ನೀವೇನಾದ್ರು ಪಟ್ಟಿಗಳಿಗೆ ನೀವು ನೋಟಿಸ್ ಕೊಟ್ಟು ಮನೆಗಳನ್ನ ತೆರವು ಮಾಡದೆ ಹೋದ್ರೆ ನೀವು ಕೂಡ ಇವ್ರ ಜೊತೆ ಶಾಮೀಲಾಗಿ ಏನು ಆಮಿಷಕ್ಕೆ ಒಳಗಾಗಿದ್ದೀರಾ ಅಂತ ನಾ ಭಾವನೆ ವ್ಯಕ್ತಪಡಿಸ್ತಾ ಇದೀನಿ ನಿಮ್ಗೆ. ದಯವಿಟ್ಟು ಇಂಥದಕ್ಕೆಲ್ಲ ಆಸ್ಪದ ಕೊಡಬೇಡಿ. ನೀವೊಂದು ಕರ್ತವ್ಯ ನಿಷ್ಠೆನ ನೀವು ಒಳ್ಳೆ ದಿಟ್ಟತನದಿಂದ ಮಾಡ್ತಿದ್ರೆ ಇವ್ರೆಲ್ಲಾರ್ಗು ಏನ್ ಶಿವಗಂಗೆ ಗ್ರಾಮ ಪಂಚಾಯತ್ ಕೊಟ್ಟಿದ್ದಾರೋ ಅವ್ರಿಗೆಲ್ಲರಿಗೂ ನೋಟಿಸ್ ಕೊಡ್ಬೇಕು. ನೋಟಿಸ್ ಕೊಟ್ಟು ಹೆಚ್ಚಬೇಕು. ನೀವು ನೈಜತೆ ಪರಿಶೀಲನೆ ಮಾಡ್ಬೇಕು. ಇಲ್ಲಿ ಯಾರೋ ಬಂದು ದಲಿತ ಮಹಿಳೆ ಪಾಪ ಮನೆ ಕಟ್ಕೊಂಡಿರೋದಕ್ಕೆ ಇಷ್ಟೊಂದು ಬಂದು ನೀವು ನೋಟಿಸ್ ಕೊಡ್ತೀರಲ್ಲ, ಸಿಗ್ನೇಚರ್ ಇಲ್ದಂಗೆ ಹೆಂಗ್ ಸ್ವಾಮಿ ನೋಟಿಸ್ ಕೊಡ್ತೀರಾ ನೀವು? ಅಲ್ಲಿಂಗ್ ಗಂಟೆ ಹೋಗ್ಬಿಟ್ಟದ. ಡಿಜಿಟಲ್ ಸಿಗ್ನೇಚರ್ ಇಲ್ಲ ಅದ್ರಲ್ಲಿ. ಬೇರೆ ಅವನು ಗೂಂಡಗಳು ಬಂದು ಕೊಟ್ಟಿರ್ಬೇಕು ನೋಟಿಸ. ನಾವು ಇವರೇ ಆಫೀಸರ್ ಅಂತ ಹೆಂಗ್ ಹೇಳೋಣ? ಅಲ್ಲಿ ನೋಟಿಸ್ ಕೊಟ್ಟಂತ ಅಧಿಕಾರಿಗಳು ಒಬ್ರು ಕೂಡ ಕತ್ತಲ್ಲಿ ಬ್ಯಾಡ್ಜ್ ಇಲ್ಲ. ಅವ್ರು ಯಾರು? ನೋಟಿಸ್ KRS ಅವ್ರು ಕೊಟ್ರ, ಇನ್ನೊಂದು ಪಕ್ಷದವ್ರು ಕೊಟ್ರ, ಯಾರು ಕೊಟ್ರು? ಇವೆಲ್ಲ ತರವಲ್ಲ ತಹಸೀಲ್ದಾರ್ ಸಾಹೇಬ್ರೆ. ಏನಾದ್ರು ದಲಿತರೇನ ತಿರುಗಿ ಬಿದ್ರೆ ಧೂಳುಗೂರಲ್ಲ ನೀವೆಲ್ಲ. ಹಾಗಾಗಿ ನಾವು ಈ ಮೂಲಕ ನಾವು DC ಮೇಡಮ್ ಅವರು, ಅನುರಾಧ ಮೇಡಮ್ ಅವ್ರಿಗೂ ಹೇಳ್ತಾ ಇದೀವಿ, ಈ ತರದ್ದೆಲ್ಲ ಇವರು ಯಾವ್ದೋ ಆಮಿಷಕ್ಕೆ ಒಳಗಾಗಿ ಬೆದರಿಕೆಗೆ ಒಳಗಾಗಿ ತಹಸೀಲ್ದಾರು ಇಂಥ ದೀನ ದಲಿತರಿಗೆ ನೋಟಿಸ್ ಕೊಟ್ಟು ಎದುರಿಸ್ತಾ ಇದ್ದಾರೆ. ದಯವಿಟ್ಟು ಇಂಥದಕ್ಕೆಲ್ಲ ಆಸ್ಪದ ಕೊಡಬೇಡಿ. ನೀವು ತೆರವುಗೊಳಿಸ್ತೀರಾ? ಏನು ಗ್ರಾಮ ಪಂಚಾಯತಿಯಿಂದ ಕೊಟ್ಟಿದ್ದಾರ ಫಲಾನುಭವಿಗಳ ಪಟ್ಟಿನ ಅಷ್ಟು ಫಲಾನುಭವಿಗಳ ಪಟ್ಟಿನ ಹೆಚ್ಚಬೇಕು. ಇದರಲ್ಲೂ ಕೂಡ ಮನುಪ್ರಸಾದ್ ಹೆಸರಿದೆ. ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದಾನೆ, ಪೆಟ್ಟಿ ಅಂಗಡಿಗಳು ಇಟ್ಟಿದ್ದಾನೆ. ಯಾರೋ ಮುಸ್ಲಿಮ್ಸ್ಗೆ ಬಾಡಿಗೆ ಕೊಟ್ಟಿದ್ದಾನೆ ಅಂಗಡಿನ, ಒಂದು ದೊಡ್ಡ ಗೋಡನ್ ಮಾಡ್ಕೊಂಡಿದ್ದಾನೆ. ಈ KRS ನವ್ರು ಯಾರೋ ಇವರೇ ನಿಂತ್ಕೊಂಡು ಯಾರಿಗೋ ಒಂದು 4-5 ಮನೆಗಳು ಕಟ್ಸ್ಕೊಂಡಿದ್ದಾರೆ ಅಂತ ವಿಚಾರ ಬಂದಿದೆ ನಮ್ಗೆ. ಇವ್ರದ್ದು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು? ಈ ದಲಿತ ಮಹಿಳೆಯರು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ? ಇದ್ರ ಬಗ್ಗೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಇದ್ರ ಬಗ್ಗೆ ನಾವು ಖಂಡಿಸ್ತೀವಿ. ದಲಿತರ್ಯಾರು ಕುರಿಗಳಲ್ಲ, ದಲಿತರೆಲ್ಲ ಹುಲಿಗಳು, ದಲಿತರ್ಯಾರು ಕುರಿಗಳಲ್ಲ. ದಲಿತರೆಲ್ಲ ಹುಲಿಗಳು. ನಿಮ್ಗೆ ಸೂಕ್ತವಾದ ಎಚ್ಚರಿಕೆ ಕೊಡ್ತಾ ಇದೀವಿ ಸಾಹೇಬ್ರೆ. ದಯವಿಟ್ಟು ಈ ಮೂಲಕ ನಿಮ್ಗೆ ಮನವಿ ಮಾಡ್ತಾ ಇದೀವಿ. ನೀವೇನು ಒಬ್ಬರಿಗೆ ನೋಟಿಸ್ ಕೊಟ್ಟಿದ್ರೋ ಅದೇ ಪ್ರಕಾರವಾಗಿ ಎಲ್ಲರಿಗೂ ನೋಟಿಸ್ ಕೊಟ್ಟು ನೀವು ಠಿಕಾಣಿ ಮಾಡ್ಲೇಬೇಕು. ನೀವು ಮಾಡೋವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ ಸಾಹೇಬ್ರೆ. ಇದು ಎಚ್ಚರಿಕೆ.